ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಂಡೇ ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಕೈವಾರ ಮಹಾಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಹಸ್ಬೆಂಡ್ ಅವರ ತಮ್ಮಂದು ಅಂದರೆ ಅವ್ರ ಚಿಕ್ಕಮ್ಮನ ಮಗಂದು ಮದುವೆ ಇತ್ತು. ಇಲ್ಲಿ ಚೌಟ್ರಿನಲ್ಲಿ ಅವರು ಅರೇಂಜ್ ಮಾಡಿದರು. ಹಾಗಾಗಿ ನಾವು ಬರೋ ಅಷ್ಟೊತ್ತಿಗೆ ಇನ್ನು ಮದುವೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಹುಡುಗ ಹುಡುಗಿನ ಚೌಟ್ರಿಗೆ ಕರ್ಕೊಂಡು ಹೋಗುವಂಥದ್ದು. ಮೊದಲಿಗೆ ಗಣೇಶನಿಗೆ ಪೂಜೆ ಮಾಡಿ ನಂತರ ಎಲ್ಲ ಕಾರ್ಯಕ್ರಮಗಳು ಶುರುವಾಗುವಂಥದ್ದು. ಯಾಕಂದರೆ ಫಸ್ಟ್ ವಿಘ್ನ ವಿನಾಶಕನಿಗೆ ಯಾವುದೇ ರೀತಿ ಮದುವೆಯಲ್ಲಿ ಅಡೆತಡೆಗಳು ಯಾವುದೇ ವಿಘ್ನ ಆಗದೇ ಇರಲಿ ಅನ್ನೋ ಥರ ಸ್ಟಾರ್ಟ್ ಮಾಡುವಂಥದ್ದು. ಇನ್ನು ಇಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾಗರ ಪೂಜೆ ಮಾಡೋಕ್ಕೆ ಹೊರಟ್ವಿ ನಾವು. ಆ್ಯಕ್ಚುಲಿ ಇದನ್ನೆಲ್ಲ ನಾವು ಮನೆಯಲ್ಲೇ ದೇವತಾ ಕಾರ್ಯ ಅಂತ ಮಾಡ್ತೀವಿ. ಸೊ ಮದುವೆಗೆ ತಂದಿದ್ದ ಬಟ್ಟೆಗಳೆಲ್ಲ ಇಟ್ಟು ಪೂಜೆ ಮಾಡಿ, ಹಾಗೆ ದೊಡ್ಡವರಿಗೆಲ್ಲ ಪೂಜೆ ಮಾಡಿ ಅವತ್ತೇ ಇಟ್ಕೊತೀವಿ. ಹುಡುಗಿನ ಫಸ್ಟ್ ಟೈಮ್ ಹುಡುಗನ ಮನೆಗೆ ಕರ್ಕೊಂಬರೋ ಅಂಥದ್ದು. ಆದರೆ ಒಳ್ಳೆ ದಿನಗಳು ಇರಲಿಲ್ಲ ಈ ವೀಕಲ್ಲಿ ಅಂತ ಹೇಳ್ಬಿಟ್ಟು, ಸರಿ ಇನ್ನು ಬೇರೆ ದಾರಿ ಇಲ್ಲ ಅಂಥೇಳಿ ಚೌಟ್ರಿನಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ಫಿಕ್ಸ್ ಮಾಡ್ಕೊಂಡಿದ್ರು. ಇನ್ನು ತುಂಬ ದಿನ ಆದಮೇಲೆ ಒಬ್ರಿಗೊಬ್ಬರು ಸಿಕ್ಕಿದ್ದು. ಈ ಥರ ಕಾರ್ಯಕ್ರಮಗಳಲ್ಲೇ ಸಿಕ್ಕೋದು ಅಂತಲೇ ಹೇಳ್ಬೋದು. ಅವಾಗವಾಗ ಬೇಕಾಸ್ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತೀವಿ, ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಈ ಥರ ಸಿಕ್ಕಿದಾಗ ಒಬ್ರಿಗೊಬ್ಬರು ಮಾತಾಡಿಕೊಂಡು ನಂತರ ಇನ್ನು ನಾಗರ ಪೂಜೆ ಎಲ್ಲ ಮುಗಿದ್ಮೇಲೆ ಬಂದಿರೋ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟರೆ ಇನ್ನು ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ನಂತರ ಚೌಟ್ರಿಗೆ ಹೋಗಿ ಅಲ್ಲಿನ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಮಾಡಿ ನಂತರ ಇಲ್ಲಿ ಚೌಟ್ರಿಗೆ ಬಂದಮೇಲೆ ನಾವು ಲಗ್ನ ಕಟ್ಟೋ ಶಾಸ್ತ್ರ ಮಾಡ್ತೀವಿ. ಫಸ್ಟ್ ಶಾಸ್ತ್ರ ಇದೇ ಮಾಡೋದು. ಇಲ್ಲಿ ಆಲ್ಮೋಸ್ಟ್ ಇದು ಎಂಗೇಜ್ಮೆಂಟ್ ಥರನೇ ಇರುತ್ತೆ. ಸೊ ಫಸ್ಟು ಹುಡುಗಿಗೆ ಅರಿಶಿನ ಕುಂಕುಮ ಇಟ್ಟು ಒಂದು 5 ಜನ ಸೀರೆ ಕೊಡ್ತೀವಿ. ಆ ಸೀರೆ ಉಟ್ಕೊಂಡು ಬಂದಮೇಲೆ ನೆಕ್ಸ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಇನ್ನು ಇದನ್ನೆಲ್ಲ ಕೊಟ್ಬಿಟ್ರೆ ಅವ್ರು ರೆಡಿಯಾಗಿ ಬರೋಷ್ಟೊತ್ತು ನಾವು ಬೇರೆ ಎಲ್ಲ ರೆಡಿ ಮಾಡ್ಕೊಬೋದು ಅಂಥೇಳಿ ಹುಡುಗಿಗೆ ಸೀರೆ ಕೊಟ್ಟು ಕಳಿಸಿದ್ವಿ. ಇನ್ನು ಇಲ್ಲಿ ಹುಡುಗನ ತಂದೆ ತಾಯಿ ಜೊತೆ ಹುಡುಗಿ ತಂದೆ ತಾಯಿ ಜೊತೆ ಕೂರಿಸಿ ಆ ಲಗ್ನ ಪತ್ರಿಕೆ ಏನು ಹೊಡ್ಸಿರ್ತೀವಿ ಅದನ್ನೆಲ್ಲ ಓದಿ ಒಬ್ರಿಗೊಬ್ಬರು ಸಮ್ಮತಿ ತೋರಿಸಿ ತಟ್ಟೆ ಬದಲಾಯಿಸ್ಕೊಳ್ಳೋ ಅಂಥದ್ದು. ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಥರ. ಆದರೆ ಎಂಗೇಜ್ಮೆಂಟಲ್ಲಿ ನಾವು ಪತ್ರಿಕೆ ಇನ್ನೂ ಹೊಡ್ಸಿರೋದಿಲ್ಲ. ಲಗ್ನ ಎಲ್ಲ ನಾವು ಏನು ಕಟ್ಸಿಲ್ಲದೆ ಇರೋದ್ರಿಂದ ಇದನ್ನು ಈಗ ಈ ಕಾರ್ಯನ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಎಲ್ಲ ಕಾರ್ಯ ಎಲ್ಲ ಮುಗಿದ ಮೇಲೆ ಇನ್ನು ಕೊನೆಯದಾಗಿ ಎಲ್ರಿಗೂ ಆರತಿ ಎಲ್ಲ ಐತಿ. ಇಲ್ಲಿಗೆ ಈ ಪ್ರೋಗ್ರಾಮ್ ಮುಗಿಯುತ್ತೆ. ನಂತರ ಇನ್ನು ರಿಸೆಪ್ಷನ್ಗೆ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಮದುವೆಯಲ್ಲಿ ಎಲ್ಲ ಕಾರ್ಯಕ್ರಮ ಜೊತೆ ಈ ಆರತಿ ಅನ್ನೋದು ಸಹ ಒಂದು ಇಂಪಾರ್ಟೆನ್ಸ್ ಅಂತಲೇ ಹೇಳ್ಬೋದು. ಪ್ರತಿ ಏನೇ ಒಂದು ಶಾಸ್ತ್ರ ಆಗಿದ ತಕ್ಷಣ ಆರತಿ ಎತ್ತೋದು ಅದೊಂದು ಕೊನೆಗೆ ಅದು ಮಾಡಿದ್ಮೇಲೆ ಮುಗೀತು ಶಾಸ್ತ್ರ ಅಂತೇಳಿ. ನಂತರ ಎಲ್ಲ ರಿಸೆಪ್ಷನಿಗೆ ಹೊರಟ್ಮೇಲೆ ನಾವು ಇನ್ನು ಇಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ. ಕೈವಾರ ತಾತಯ್ಯನವ್ರದ್ದು ದೇವಸ್ಥಾನ. ಇಲ್ಲಿ ಮುಂದೆ ನೋಡ್ಬೋದು ಅವ್ರದ್ದು ಮೂರ್ತಿ ಇದೆ. ಇನ್ನು ನಂತರ ಆಮೇಲೆ ನಮಗೆ ಟೈಮ್ ಆಗುತ್ತೋ ಇಲ್ಲೋ ಅಂತೇಳಿ ಇಲ್ಲೇ ದರ್ಶನ ಮುಗಿಸ್ಕೊಳ್ಳೋಣ ಅಂತ. ಅದು ಸಂಜೆ ಆಗಿತ್ತು, ಕರೆಕ್ಟಾಗಿ 5:30 ಆಗಂಟೆ ಟೈಮಲ್ಲಿ ದರ್ಶನ ಮುಗಿಸ್ಕೊಂಡು ಇನ್ನು ಹಿಂದೆಗಡೆ ನೀವು ನೋಡ್ಬೋದು ಅಲ್ಲಿ ಅವರ ಸಮಾಧಿ, ಜೀವಂತ ಸಮಾಧಿ ಇರೋವಂಥದ್ದು. ಸೊ ಹಸ್ಬೆಂಡ್ ಮಕ್ಕಳಿಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಕರ್ಕೊಂಡು ಬರ್ತಾಯಿದ್ರು. ಯಾಕಂದರೆ ಅವರು ಈ ಥರದ್ರೆಲ್ಲ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಎಲ್ಲೇ ಹೋಗಲಿ ಈ ಥರ ಆ ಸ್ಥಳದ ಮಹಿಮೆನ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವರಿಗೆ ಅದ್ರ ಬಗ್ಗೆ ತಿಳ್ಕೊತಾರೆ ಅಂಥೇಳಿ.
ಸೊ ವಾತಾವರಣವೂ ಅಷ್ಟೇ ಆಲ್ರೆಡಿ ತುಂಬ ಮೋಡ ಆಗೋಕ್ಕೂ ಸ್ಟಾರ್ಟ್ ಆಗಿತ್ತು ಸಂಜೆ ಆಗ್ತಿದ್ದಂಗೆ. ನಾವು ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೂ ಹೊರಟ್ವಿ ನಾವು. ಇನ್ನು ಇಲ್ಲಿನ ಕ್ಷೇತ್ರ ವಿಶೇಷ ಏನಂದರೆ, ಇಲ್ಲಿ ಕೈವಾರ ತಾತಯ್ಯನವರು ಫಸ್ಟು ಬಳೆ ವ್ಯಾಪಾರ ಮಾಡ್ತಿದ್ರಿಂದ ಇಲ್ಲಿ ಹೋದವ್ರು ಪ್ರತಿಯೊಬ್ಬರಿಗೂ ಬಳೆ ತೊಡಿಸಿ ಕಳಿಸ್ತಾರೆ. ಈ ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಕರೆದು ಅವರೇ ಬಳೆ ಹಾಕಿ ಕಳಿಸ್ತಾರೆ. ನಮಗೂ ಅದೇ ರೀತಿ 2 ಕಪ್ಪು ಬಳೆ ತೊಡಿಸಿ ಕಳಿಸಿದ್ರು. ಇದೆಲ್ಲ ಮುಗಿಸ್ಕೊಂಡು ನಾವು ರಿಸೆಪ್ಷನ್ಗೆಲ್ಲ ರೆಡಿ ಆಗಿ ಚೌಟ್ರಿಗೆ ಹೊರಟ್ವಿ. ನಾವಿಲ್ಲಿ ರೂಮ್ ಮಾಡ್ಕೊಂಡಿದ್ವಿ, ಬಿಕಾಸ್ ನಮಗಿನ್ನ ಸ್ನಾನಕ್ಕೆ ಅಥವಾ ರೆಡಿ ಆಗೋದಕ್ಕೆ ಬೇಕಾಗುತ್ತೆ ಅಂತೇಳಿ. ಚೌಟ್ರಿನಲ್ಲಿ ಅಂದರೆ ಎಲ್ಲರಿಗೂ ಅರೇಂಜ್ಮೆಂಟ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ನಮಗಿಲ್ಲಿ ಆಪ್ಷನ್ ಇದರಿಂದ ದೇವಸ್ಥಾನದ ರೂಮ್ಗಳೇ ರೀಸನೇಬಲ್ ರೇಟಲ್ಲಿ ಸಿಕ್ಕಿದ್ರಿಂದ ನಾವು ಮಾಡ್ಕೊಂಡ್ವಿ. ಆ್ಯಂಡ್ ಆಲ್ರೆಡಿ ನಾವು ರೆಡಿ ಆಗೋಷ್ಟೊತ್ತಿಗೆ ಮಳೆನೂ ಒಂದು ರೌಂಡ್ ಬಂದು ನಿಂತಿತ್ತು. ಸೊ ರಿಸೆಪ್ಷನ್ನು ಸ್ಟಾರ್ಟ್ ಆಗಿತ್ತು. ಹಾಗೆ ನಾವು ಇನ್ನು ಬಂದಿದ್ವಲ್ಲ, ಸೊ ಒಂದು ಫೋಟೋ ಮುಗಿಸ್ಕೊಂಬಿಡೋಣ ಅಂಥೇಳಿ. ಮಕ್ಕಳಿಗೂ ಅಷ್ಟೇ ನಾನು ಟ್ರೆಡಿಷ್ನಲ್ಲಾಗಿ ಸ್ವಲ್ಪ ಇಂಡೋ ವೆಸ್ಟರ್ನ್ ಥರ ನಾನು ಅವರಿಗೆ ಡ್ರೆಸ್ ಎಲ್ಲ ಚೂಸ್ ಮಾಡಿದ್ದೆ ವೆಡ್ಡಿಂಗ್ಗೆ. ಸೊ ಇನ್ನು ಅವ್ರ ಔಟ್ಫಿಟ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ಇನ್ನು ಫೋಟೋ ಸೆಷನ್ ಎಲ್ಲ ಆದಮೇಲೆ ನಾವಿನ್ನು ಊಟಕ್ಕೆ ಹೊರಟ್ವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ನಂತರ ನೆಕ್ಸ್ಟು ಶಾಸ್ತ್ರಗಳು ಸ್ಟಾರ್ಟ್ ಮಾಡ್ಕೋಬೋದು ಅಂತೇಳಿ. ನಾವು ಊಟ ಮುಗಿಸ್ಕೊಂಬರೋ ಅಷ್ಟೊತ್ತು ರಿಸೆಪ್ಷನ್ ಎಲ್ಲ ಮುಗ್ದಿತ್ತು. ಇನ್ನು ಹುಡುಗಿಗೂ ಆರತಿ ಎಲ್ಲ ನೆತ್ತಿ ಕಳಿಸಿದ್ರೆ ಅವರು ಊಟ ಮುಗಿಸ್ಕೊಂಡು ಮುಂದಿನ ಶಾಸ್ತ್ರಗಳಿಗೆ ಅವರು ರೆಡಿ ಆಗ್ತಾರೆ ಅಂತೇಳಿ. ಸೊ ನಾನು ಆಗಲೇ ಹೇಳ್ದಂಗೆ ಆರತಿ ಅನ್ನೋದು ಪ್ರತಿಯೊಂದು ಶಾಸ್ತ್ರಕ್ಕೂ ಫೈನಲ್ ಪಾರ್ಟ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಈ ಥರ ಅರಿಶಿನ ಕುಟ್ಟೋ ಶಾಸ್ತ್ರ. ಇದು ಪ್ರತಿ ದಂಪತಿಗಳು ಈ ಥರ ಶಾಸ್ತ್ರ ಮಾಡುವಂಥದ್ದು. ಹಿಂದಿನ ಕಾಲದಲ್ಲೆಲ್ಲ ಅರಿಶಿನ ತಂದು ಈ ಥರ ಕುಟ್ಟಿ ನಂತರ ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ರು. ಈಗೆಲ್ಲ ನಮಗೆ ಇನ್ಸ್ಟೆಂಟಾಗಿ ಸಿಕ್ಕೋದ್ರಿಂದ ಶಾಸ್ತ್ರ ಬಿಡಬಾರ್ದು ಅಂಥೇಳಿ ಈ ಥರ ಒಂದು ಶಾಸ್ತ್ರಕ್ಕೋಸ್ಕರ ಒಂದು ಸ್ವಲ್ಪ ಅರಿಶಿನ ಈ ಥರ ಕುಟ್ಟಿ ರೆಡಿ ಮಾಡ್ಕೊತಾರೆ. ಸೊ ನಮ್ಮ ಹಿಂದೂ ಮದುವೆಗಳಲ್ಲಿ ಶಾಸ್ತ್ರಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ಸೊ ನೀವು ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಎಲ್ಲ ಶಾಸ್ತ್ರಗಳು ಮಾಡ್ತೀರಾ ಅಂಥೇಳಿ. ನಂತರ ಇಲ್ಲಿ ಇನ್ನು ಹುಡುಗಿಗೆ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನು ಅವ್ರು ಕೂತ್ಕೊಳ್ಳೋ ಮನೆ ಕೆಳಗೆ ಈ ಥರ ಎಲ್ಲ ಅಕ್ಕಿಯಿಂದ ಮಾಡ್ತಾರೆ. ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂತೇಳಿ ನನಗೂ ಅಷ್ಟಾಗಿ ಗೊತ್ತಿಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನು ನನಗೆ ಈ ಥರ ಶಾಸ್ತ್ರಗಳನ್ನೆಲ್ಲ ಅಟೆಂಡ್ ಮಾಡುವಂಥದ್ದು, ವಾಲಂಟಿಯರಾಗಿ ಮಾಡುವಂಥದ್ದು ನನಗೆ ತುಂಬ ಇಂಟ್ರೆಸ್ಟು. ಈ ಥರದ್ರೆಲ್ಲ ದೇವರ ಪೂಜೆಗಳಾಗಲಿ ಅಥವಾ ಈ ಥರ ಶಾಸ್ತ್ರಗಳಾಗಲಿ ನನಗೆ ತುಂಬ ಖುಷಿ ಕೊಡುತ್ತೆ. ನಾನು ತುಂಬ ಖುಷಿಯಿಂದನೇ ಮಾಡ್ತೀನಿ ಈ ಥರ ಶಾಸ್ತ್ರಗಳು. ಕೆಲವೊಬ್ಬರು ತುಂಬ ಹಿಂದೆ ಉಳಿತಾರೆ ಈ ಥರದ್ದೆಲ್ಲ, ಅಯ್ಯೋ ನಮಗಿದೆಲ್ಲ ಸೆಟ್ ಆಗಲ್ಲ ಅಂತೇಳಿ. ಬಟ್ ಇದನ್ನೆಲ್ಲ ಪ್ರತಿಯೊಬ್ಬರು ಕಲೀಲೇಬೇಕು. ಬಿಕಾಸ್ ಎಲ್ಲರ ಮನೆಯಲ್ಲೂ ಮಕ್ಕಳು ಇರ್ತಾರೆ. ನಾಳೆ ದಿನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಅಂದರೆ ಮೊದಲಿಗೆ ನಾವು ಕಲ್ತಿರಬೇಕು. ಇನ್ನು ಹುಡುಗಿ ಇಬ್ಬರಿಗೂ ಅರಿಶಿನ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಇನ್ನು ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಬೆಳಗ್ಗೆ ಮುಹೂರ್ತಕ್ಕೆ ನಾವು ರೆಡಿ ಆಗುವಂಥದ್ದು. ಸೊ ಬಂದಿರೋವಂಥ ಪ್ರತಿ ಮುತ್ತೈದೆಯರು ಅರಿಶಿನ ಶಾಸ್ತ್ರ ಮುಗಿಸ್ತಾರೆ. ಒಂದಷ್ಟು ಫ್ಯಾಮಿಲಿ ಜೊತೆ ಒಂದಷ್ಟು ಫನ್ ಮಾಡಿಕೊಂಡು ಆ ಶಾಸ್ತ್ರಗಳ ಜೊತೆ ಮುಗಿಸ್ಕೊತೀವಿ. ಇನ್ನು ಬೆಳಗ್ಗೆ ನಾಂದಿ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಹುಡುಗನಿಗೆ ಕಾಶಿ ಯಾತ್ರೆಗೆ ಕಳಿಸೋದಕ್ಕೆ ಎಲ್ಲ ಅದಕ್ಕೆ ಸಿದ್ಧತೆ ಮಾಡ್ಕೊತಾಯಿದ್ರು. ಬಿಕಾಸ್ ಸೋಮವಾರ ಬೆಳಗ್ಗೆ ಆಗಿದ್ದರಿಂದ ರಾಹುಗಾಲ 7:30ಗೆ ಸ್ಟಾರ್ಟ್ ಆಗುತ್ತೆ. 9 ಗಂಟೆ ಮೇಲೆ ಮಾಂಗಲ್ಯ ಧಾರಣೆ ಇದ್ದಿದ್ದು. ಹಾಗಾಗಿ 7:30 ಒಳಗೆ ಇದೆಲ್ಲ ಮುಗಿಸ್ಕೊಂಡ್ರೆ ನೆಕ್ಸ್ಟು ರಾಹುಗಾಲ ಮುಗಿತಿದ್ದಂಗೆ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದು ಮಾಂಗಲ್ಯ ಧಾರಣೆಗೆ ಸರಿ ಹೋಗುತ್ತೆ ಅಂಥೇಳಿ ಎಲ್ಲ ಬೆಳಗ್ಗೆನೇ ಬೇಗ ರೆಡಿ ಮಾಡ್ಕೊಂಡಿದ್ವಿ.
ಇನ್ನು ಹುಡುಗ ಕಾಶಿ ಯಾತ್ರೆಗೆ ಬಂದಮೇಲೆ ಹುಡುಗಿ ತಂದೆ ತಾಯಿ ಅವ್ರ ಪಾದ ಎಲ್ಲ ತೊಳೆದು ನಾವು ಮದುವೆ ಮಾಡ್ಕೊಳ್ಳೋದಕ್ಕೆ ಕರ್ಕೊಂಡು ಬರ್ತಾರೆ. ಇದು ಕನ್ಯಾದಾನದಲ್ಲಿ ಇದೊಂದು ಪ್ರೋಸೆಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಹಿಂದೂ ಪುರಾಣದ ಪ್ರಕಾರ ಕನ್ಯಾದಾನಕ್ಕೆ ತುಂಬ ಮಹತ್ವ ಇದೆ. ಇದೊಂದು ಪುಣ್ಯದ ಕಾರ್ಯ ಅಂತಲೇ ಹೇಳ್ಬೋದು. ಕನ್ಯಾದಾನ ಮಾಡುವಂಥದ್ದು ಎಲ್ರಿಗೂ ಲಭಿಸೋದಿಲ್ಲ. ಹೆಣ್ಮಕ್ಳು ಎತ್ತಿರೋ ತಂದೆ ತಾಯಿ ಎಲ್ರಿಗೂ ಈ ಅವಕಾಶ ಸಿಕ್ಕೋದಿಲ್ಲ ಅಂತಲೇ ಹೇಳ್ಬೋದು. ನಾನಾ ಕಾರಣಗಳಿಂದ ಅವರು ಈ ಅವಕಾಶನ ತಪ್ಪಿಸ್ಕೊತಾರೆ. ಬಟ್ ಇನ್ನೂ ಕೆಲವರಿಗೆ ಅವರಿಗೆ ಹೆಣ್ಮಕ್ಳೇ ಇರೋದಿಲ್ಲ, ಬಟ್ ಇಂಥ ಒಂದು ಪವಿತ್ರ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ ಅವರಿಗೆ. ನಂತರ ಇನ್ನು ಹುಡುಗ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ಹುಡುಗಿ ಗೌರಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ಇನ್ನು ಅವ್ರನ್ನೂ ನಾವು ಮಂಟಪಕ್ಕೆ ಕರ್ಕೊಂಡು ಹೋಗುವಂಥ ಸಮಯ ಇದು. ಇನ್ನು ಮಾಂಗಲ್ಯ ಧಾರಣೆ ಎಲ್ಲ ಕರೆಕ್ಟಾಗಿ ಮುಹೂರ್ತದ ಟೈಮಿಗೆ ಎಲ್ಲ ಮುಗೀತು. ನಾನು ಆ ಫೋಟೋ ಕ್ಲಿಪ್ಸ್ ಎಲ್ಲ ತೊಗೊಳಕ್ಕಾಗಿಲ್ಲ, ಬಿಕಾಸ್ ಮೊಬೈಲ್ ಮಕ್ಳ ಹತ್ರ ಇತ್ತು. ನಾನು ಇನ್ನು ಅಲ್ಲಿ ಮಂಟಪದ ಹತ್ರನೇ ಇದ್ದಿದ್ದರಿಂದ ಯಾವುದೇ ರೀತಿ ವೀಡಿಯೋ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ನಂತರ ಇಲ್ಲಿ ಒಂದು 5 ಜನ ಮುತ್ತೈದೆಯರು ತಾಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಅವರಿಗೆ ಹಾರೈಸುವಂಥದ್ದು. ಇನ್ನು ತಾಳಿ ಕಟ್ಟಿದ್ದೆಲ್ಲ ಆದಮೇಲೆ ಧಾರೆ ಉಯ್ಯುವಂಥದ್ದು, ಅದು ಒಂದು ಮೇನ್ ಶಾಸ್ತ್ರ ಅಂತಲೇ ಹೇಳ್ಬೋದು. ಮಾಂಗಲ್ಯ ಧಾರಣ ಆದಮೇಲೆ ಹೊಸ ಮದುವೆ ಗಂಡು ಹೆಣ್ಣಿಗೆ ನಾವು ಹಾರೈಸಿ ಅವ್ರ ಜೀವನ ಮುಂದೆ ತುಂಬ ಸುಖಕರವಾಗಿ ಸಂತೋಷವಾಗಿರಲಿ ಅಂತ ಹಾರೈಸೋಣ. ಹಾಗೆ ನೀವು ಸಹ ಹಾರೈಸಿ. ನಮ್ಮ ಮಕ್ಕಳು ಅಷ್ಟೇ, ಅವ್ರಿಗೂ ಏನೋ ಒಂಥರ ಖುಷಿ, ಈ ಥರ ಶಾಸ್ತ್ರಗಳೆಲ್ಲ ನೋಡೋದು ಅದೆಲ್ಲ ಮಾಡಿದಾಗ. ಅವರು ಧಾರೆ ಹುಯ್ದುಬಿಟ್ಟು ಬಂದರು. ಇನ್ನು ನಾವು ಇದೆಲ್ಲ ಮುಗಿಸ್ಕೊಂಡು ಇನ್ನು ಹೊರಡೋದಕ್ಕೆ ನಾವು ರೆಡಿ ಆದ್ವಿ. ಬಿಕಾಸ್ ಮನೆಯಲ್ಲೂ ಕೆಲಸ ಇದ್ದಿದ್ದರಿಂದ ಹೊರಡಬೇಕಿತ್ತು ನಾವು. ಇನ್ನು ನಾವು ನಿನ್ನೆಯಿಂದ ಏನೇನು ಫೋಟೋಸ್ ತೊಗೊಂಡಿದ್ದೆ ಅದನ್ನೆಲ್ಲ ನಾನು ಇಲ್ಲಿ ಲಾಸ್ಟಲ್ಲಿ ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನನ್ನ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇನ್ನು ಮುಂದಿನ ಸರಿ ಮತ್ತೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.